ಅಯೋಧ್ಯ ರಾಮ ಮಂದಿರಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲ ದೇಶದಲ್ಲೂ ಕೂಡ ಈಗ ರಾಮನ ಜಪ ಶುರುವಾಗಿದೆ ಅಂತ ಹೇಳ್ಬೋದು. ಭದ್ರಾವತಿಯ ಯುವಕ ಸಚಿನ್ ಇದ್ದಾನೆ. ಈತ ಈ ಹಿಂದೆ ಕೂಡ ಅಯೋಧ್ಯೆಯ ರಾಮ ಮಂದಿರ ಇದೆ, ಇದನ್ನು ತನ್ನ ಚಿನ್ನದಲ್ಲಿ ತೋರಿಸಿದ್ದ. ತುಂಬ ಸೂಕ್ಷ್ಮ ಕಲೆಯಲ್ಲಿ ಆ ಚಿನ್ನದ ರಾಮ ಮಂದಿರ ಇತ್ತು. ಅದು ತುಂಬ ಎಲ್ಲರ ಗಮನ ಸೆಳೆಯಿತು. ಈಗ ಇದೇ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಅದೇ ಯುವಕ ಈಗ ಬೆಳ್ಳಿಯ 140 ಗ್ರಾಮ್ ಬೆಳ್ಳಿ ಇದೆ, ಆ ಬೆಳ್ಳಿಯಲ್ಲಿ ರಾಮ ಮಂದಿರ ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ತನ್ನ ಕಲಾಕೃತಿಯ ಮೂಲಕವಾಗಿ ತುಂಬ ಸೊಗಸಾಗಿ ತೋರಿಸ ಅಂತ ಹೇಳ್ಬೋದು. ಅಂದರೆ ಸಚಿನ್ ಇದ್ದಾನೆ, ಕೆಲವು ವರ್ಷಗಳಿಂದ ಈ ಒಂದು ಅತಿ ಸೂಕ್ಷ್ಮವಾಗಿ ಚಿಕ್ಕ ಕಲಾಕೃತಿಗಳನ್ನ ಮಾಡ್ತಾ ಇದ್ದ. ಆ ಮೂಲಕವಾಗಿ ಈತ ಗಮನ ಸೆಳೆದ. ಈ ಹಿಂದೆ ಕೂಡ ಚಿಕ್ಕದೊಂದು ವರ್ಲ್ಡ್ ಕಪ್ ಮಾಡಿದ್ದ, ಅದರ ಹಿಂದೆ ಶಿವಲಿಂಗ ಮಾಡಿದ್ದ, ಕೇದಾರನಾಥ ದೇವಸ್ಥಾನ ಮಾಡಿದ್ದ. ಹೀಗೆ ಅನೇಕ ಚಿಕ್ಕ ಕಲಾಕೃತಿ ಮಾಡೋ ಮೂಲಕವಾಗಿ ಸಚಿನ್ ಎಲ್ಲರ ಒಂದು ಗಮನ ಸೆಳೆದ. ಈಗ ಚಿತ್ತ ಅಯೋಧ್ಯೆ ಹತ್ರ ಇದೆ. ಎಲ್ಲರೂ ಕೂಡ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇದೆ, ಅದಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿ ತನ್ನ ಕಲೆ ಇದೆ, ಆ ಕಲೆಯಲ್ಲಿ 140 ಗ್ರಾಮ್ ಇದೆ, ಆ 140 ಗ್ರಾಮ್ ಬೆಳ್ಳಿ ಇದೆ. ಆ ಬೆಳ್ಳಿಯಲ್ಲಿ ಸುಂದರವಾದ ಒಂದು ರಾಮ ಮಂದಿರವನ್ನು ಈಗ ಕಲಾಕೃತಿಯಲ್ಲಿ ಬಿಡಿಸಿ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಸಚಿನ್ ಇದ್ದಾನೆ, ಸಚಿನ್ ಜೊತೆ ಮಾತಾಡ್ಸೋಣ. ಈ ಒಂದು ಬೆಳ್ಳಿಯ ಕಲಾಕೃತಿ ಅಯೋಧ್ಯೆ ರಾಮ ಮಂದಿರ ಇದೆ, ಇದು ಎಷ್ಟು ದಿವಸ ಆಯಿತು? ಇದರ ಏನೇನು ಬಳಕೆ ಆಗಿದೆ? ಇದರಲ್ಲಿ ಇದರ ಎತ್ತರ ಎಷ್ಟು, ಉದ್ದ ಎಷ್ಟು, ಅಗಲ ಎಷ್ಟು? ಇದು 140 ಗ್ರಾಮ್ ಬೆಳ್ಳಿ ಹೊಂದಿದೆ. ಇದನ್ನು ತಯಾರಿಸೋಕ್ಕೆ ನಾನು 30 ದಿನಗಳು ಅಂದರೆ 1 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಅದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ಇದನ್ನು ನಾನು ಮಾಡ್ಕೊತಾ ಇದ್ದೆ. ಇದಕ್ಕೆ ಶುದ್ಧವಾದ ಬೆಳ್ಳಿನೇ ಯೂಸ್ ಮಾಡಿರೋದು, ಬೇರೆ ಏನೂ ಯೂಸ್ ಮಾಡಿಲ್ಲ. ಹಾಗೂ ಇದರ ಎತ್ತರ ಬಂದು 5.5 ಇಂಚಿದೆ, ಉದ್ದ 6 ಇಂಚಿದೆ, ಹಾಗೂ ಅಗಲ ಬಂದು 4 ಇಂಚಿದೆ. ಈ ಹಿಂದೆ ನಾನು ಚಿನ್ನದ್ದು ಒಂದು ಇದರ ಎತ್ತರ ಮೈಕ್ರೋ ವಿಶೇಷವಾಗಿ ಈ ಒಂದು ಅಯೋಧ್ಯೆ ಉದ್ಘಾಟನೆ ಆಗ್ತಾ ಇದೆ, ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ, ಜನವರಿ 22ಕ್ಕೆ ಆಗ್ತಾ ಇದೆ. ಎಲ್ಲರೂ ಕೂಡ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಳ್ಳಿಯಲ್ಲಿ ಯಾವ ರೀತಿಯಾಗಿ ಒಂದು ಅಯೋಧ್ಯೆ ರಾಮ ಮಂದಿರ ಹಳ್ಳಿದೆ, ಅದರ ಒಳಗೆ ಏನೇನಿದೆ ಅಂತ ತೋರಿಸ್ಬೋದಾ? ಇದರಲ್ಲಿ ಮುಖ್ಯವಾಗಿ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ಥರ ಸ್ಟ್ರಕ್ಚರ್ ರೆಡಿ ಆಗ್ತಿದೆ ಅದೇ ಥರ ನೀವು ಇದರಲ್ಲೂ ಕಾಣ್ಬೋದು. ಯಾಕಂದರೆ ನಾವು ಹಳೇದು ಚಿನ್ನದಲ್ಲಿ ಮಾಡಿದ್ದು ಮುಂಚೆ ಅದು ಪ್ಲ್ಯಾನ್ ಬೇರೆ ಇತ್ತು, ತೀರ್ಪು ಬಂದ ಮೇಲೆ ಅದು ಪ್ಲ್ಯಾನ್ ಬೇರೆ ಆಯಿತು. ಹಾಗಾಗಿ ನಾನು ಈಗ ಪ್ಲ್ಯಾನ್ ಏನು ಚೇಂಜ್ ಆಗಿ ಈಗ ಏನು ರೆಡಿ ಆಗಿದೆ ದೇವಸ್ಥಾನ, ಅದೇ ಥರನೇ ನಾನು ಈಗ ರೆಡಿ ಮಾಡಿದ್ದೀನಿ. ನೀವು ಇದು ನೋಡಿದ ತಕ್ಷಣ ನಿಮಗೆ ಇಮ್ಯಾಜಿನೇಷನ್ ಕೂಡ ಅದೇ ಬರ್ಬೋದು, ಅಯೋಧ್ಯೆದೇ ರಾಮ ಮಂದಿರ ಅಂತ. ಈ ಒಂದು ಅಯೋಧ್ಯೆ ರಾಮ ಮಂದಿರಕ್ಕೆ 500 ವರ್ಷಗಳ ಕಾಲ ಹೋರಾಟ ಮಾಡಿದಂಥ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ. ಭಾರತದಲ್ಲಿ ಕೋಟ್ಯಂತರ ಹಿಂದೂಗಳ ಭಾವನೆ ರಾಮಂದು ಒಂದು ದೇವಸ್ಥಾನ, ಅದು ಈಗ ಕನಸಾಗಿದೆ. ಇದೇ ಒಂದು ಸುಸಂದರ್ಭದಲ್ಲಿ ನಾನು ಈ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ದೇನೆ. 500 ವರ್ಷಗಳ ಕಾಲ ಹೋರಾಟ ಮಾಡಿದಂತಹ ಕರಸೇವಕರಿಗಿರ್ಬೋದು, ಹಾಗೂ ಇನ್ನಿತರ ಯಾರೇ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ಬೋದು, ಆ ಕರಸೇವಕರಿಗೆ ಒಂದು ಧನ್ಯವಾದನ ಸಲ್ಲಿಸೋದು ಇಲ್ಲ ಕೃತಜ್ಞತೆ ಎಲ್ಲ ನೆನೆಸ್ಕೊಳ್ಳೋಂಥ ಕೆಲಸನ ನಾನು ಈ ಒಂದು ರಾಮ ಮಂದಿರ ಮಾಡೋದ್ರ ಮೂಲಕ ನಾನು ಈ ಒಂದು ಮಾಡಿದ್ದೇನೆ. ಇದು ಅಂದರೆ ಸಹಜವಾಗಿ ಕೂಡ ಬೆಳ್ಳಿಯ ಬೆಳ್ಳಿ ಬಳಕೆ ಆಗಿದೆ, 140 ಗ್ರಾಮ್ ಬೆಳ್ಳಿಯನ್ನು ಬಳಕೆ ಮಾಡಿದರೆ. ಅದರಲ್ಲಿ ಕೂಡ ತುಂಬ ಸೂಕ್ಷ್ಮವಾದಂಥ ಕಲೆ ಇದು, ತುಂಬ ಚಿಕ್ಕದಾಗಿದೆ. ಅಷ್ಟೊಂದು ಚಿಕ್ಕದಾಗಿರುವಂಥ ಅಯೋಧ್ಯೆ ರಾಮ ಮಂದಿರ ಅದರಲ್ಲಿ ನೋಡ್ತಾ ಹೋಗ್ಬೋದು. ನಮಗೆ ಸಚಿನ್ ಹೇಳ್ತಾ ಹೋಗ್ತಾನೆ ಯಾವ ರೀತಿ ಏನೇನಿದೆ ಅಂತ ಹೇಳಿದ್ರಲ್ಲಿ. ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತಾರೆ ಏನಿದೆ ಅಂತೇಳಿ. ನೋಡ್ಬೋದು 140 ಗ್ರಾಮದ ಅಯೋಧ್ಯೆ ರಾಮ ಮಂದಿರ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದೇ ಮಾದರಿಯ ಒಂದು ರಾಮ ಮಂದಿರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಸಚಿನ್ ಹೇಳ್ತಾ ಹೋಗ್ತಾರೆ ಇದರಲ್ಲಿ ಏನೇನಿದೆ ಅಂತೇಳಿ. ಸಚಿನ್ ಹೇಳ್ತಾ ಹೋಗಿ, ನೀವು ತೋರಿಸ್ತಾ ಹೋಗಿ ಏನೇನಿದೆ ಅಂತೇಳಿ. ಮುಖ್ಯವಾಗಿ ಇಲ್ಲಿ ನೀವು ಪಿಲ್ಲರ್ಸ್ಗಳನ್ನ ಕಾಣ್ಬೋದು, ಪಿಲ್ಲರ್ಸು. ಹಾಗೂ ಈಗ ಮಾಡಿದಂತಹ ಒಂದು ಈ ಕಟ್ಟಡದಲ್ಲಿ 3 ಅಂತಸ್ತು ಕಾಣ್ಬೋದು ನೀವು. 3 ಅಂತಸ್ತು ಆದಮೇಲೆ ಗೋಪುರಗಳು, ಮುಖ್ಯವಾಗಿ ಮುಖ್ಯ ಶಿಖರ, ಹಾಗೂ ಗರ್ಭಗುಡಿ ಶಿಖರ, ಧ್ವಜಕಂಬ, ಹಾಗೂ ಸೈಡಲ್ಲಿರುವಂಥ ಮತ್ತು ಸಣ್ಣ ಸಣ್ಣ ಗೋಪುರಗಳು, ಹಾಗೂ ವಿಶಾಲವಾದಂಥ ಒಂದು ಜಾಗ, ಇವೆಲ್ಲನ ಬಳಸ್ಕೊಂಡು ಒಂದು ಕಲಾಕೃತಿ ರಚನೆ ಆಗಿದೆ. ಹಾಗೂ ಈ ಒಂದು ಕಲಾಕೃತಿಯಲ್ಲಿ 2 ಮುಖ್ಯವಾದ ಗೋಪುರಗಳಿದೆ, ಹಾಗೂ ಮುಖ್ಯವಾದ ಒಂದು ಗರ್ಭಗುಡಿ ಮೇಲೆ ಇರುವಂಥ ಶಿಖರ ಒಂದಿದೆ, ಅದರ ಮೇಲೆ ಭಗವಧ್ವಜ ಕೂಡ ಇದೆ. ನೀವು ಇಲ್ಲಿ ಮುಖ್ಯವಾಗಿ ಅದನ್ನು ಕಾಣ್ಬೋದು. ಮತ್ತು ಬಲ ಮತ್ತು ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ. ಬಲಭಾಗದಲ್ಲಿ ಇಲ್ಲಿ ರಾಮ ಇದ್ದಾನೆ, ಮುಖ್ಯವಾಗಿ ರಾಮಂದೇ ಇದು ದೇವಸ್ಥಾನ, ಹಾಗಾಗಿ ಅವ್ರನ್ನ ಇಲ್ಲಿ ಇಟ್ಟಿದ್ದೀವಿ. ಇದರ ಜೊತೆಗೆ ಗೋಪುರಗಳು, ಚಿಕ್ಕದಾಗಿ ಗೋಪುರ ಎಲ್ಲ ಇದೆ, ಅದರಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಯಾವ ರೀತಿ. ಹೌದು, ಅಂದರೆ ಇದು ನಿಮಗೆ 140 ಗ್ರಾಮ್ ಬಳಸ್ಕೊಂಡಿರೋದ್ರಿಂದ ನಾವು ಇಲ್ಲಿ ನಿಮಗೆ ಡೀಟೇಲಿಂಗ್ ಕೊಡ್ಬೋದು. ನಾವು ವರ್ಕು ಹೆಚ್ಚು ತೂಕ ಆದಷ್ಟು ನಾವು ನಿಮಗೆ ಇಲ್ಲಿ ಏನೇನು ಕಾಣಿಸ್ಬೋದು ಅಂತ ನಾವು ಅಲ್ಲಿ ಇಮ್ಯಾಜಿನೇಷನ್ ಏನಿರುತ್ತೆ ಅದನ್ನು ಇಲ್ಲಿ ನಾವು ನಿಮಗೆ ತೋರಿಸೋಂಥ ಪ್ರಯತ್ನನ ನಾನು ಮಾಡಿದ್ದೀನಿ. ನನ್ನ ಇಮ್ಯಾಜಿನೇಷನ್ ಪ್ರಕಾರ ಆದಷ್ಟು ಅದು ನೈಜತೆ ಏನಿದೆ ರಾಮ ಮಂದಿರದ್ದು ಅಷ್ಟೇ ಒಂದು ಇಲ್ಲಿ ತೋರಿಸಿದ್ದೇನೆ. ರಾಮ ಮಂದಿರ ಅನ್ನೋದು ಎಲ್ಲರದ್ದು ಒಂದು ಈಗ ಭಾವನೆ ಇತ್ತು, ಅದೊಂಥರ ಫೀಲಿಂಗು ಹೇಳೋಕ್ಕಾಗಲ್ಲ, ಆ ಥರ ಇದೆ. ಓಕೆ,
ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸಚಿನ್ ಯಾವ ರೀತಿಯಾಗಿ 140 ಗ್ರಾಮದಲ್ಲಿ ಪುಟ್ಟದ ಒಂದು ಅಯೋಧ್ಯೆಯ ರಾಮ ಮಂದಿರವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಸುಂದರವಾಗಿ ತನ್ನ ಕಲಾಕೃತಿಯನ್ನು ಬಿಡಿಸಿದ್ದಾನೆ. ಈ ಮೂಲಕವಾಗಿ ಭದ್ರಾವತಿ ಯುವಕ ಇದ್ದಾನೆ, ಆ ಯುವಕ ಎಲ್ಲರ ಒಂದು ಗಮನ ಸೆಳ್ತಾ ಇದ್ದಾನೆ. ಇನ್ನೇನು ಅಯೋಧ್ಯೆ 22ನೇ ತಾರೀಕು ಉದ್ಘಾಟನೆ ಇದೆ. ಆ ಉದ್ಘಾಟನೆಗೆ ಮೊದಲು ಕೂಡ ಈಗ ಆತ ತನ್ನ ಏನು ಪುಟ್ಟ ಒಂದು ದೇವಾಲಯ ಇದೆ, ಅಯೋಧ್ಯೆ ರಾಮ ಮಂದಿರ ಇದೆ, ಅದನ್ನು ಪೂರ್ಣಗೊಳಿಸಿದ್ದಾನೆ. ಹಾಗಾಗಿ ಸಹಜವಾಗಿ ಕೂಡ ಆತನಿಗೂ ಕೂಡ ತುಂಬ ಖುಷಿ ಪಡ್ತಾ ಇದ್ದಾನೆ. ಉದ್ಘಾಟನೆ ಮೊದಲೇ ಒಂದು ದೇವಸ್ಥಾನ ಪೂರ್ಣಗೊಂಡೆ ಅಂತೇಳಿ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.